ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಏಪ್ರಿಲ್ 30ರಿಂದ ಮೇ 14ರವರೆಗೆ ನಡೆಯುವ ಮಹತ್ವದ ಜ್ಯೋತಿಷ್ಯ ಬದಲಾವಣೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಬುಧ ಗ್ರಹ ಏನಿದೆ ನಿಮ್ಮದೇ ರಾಶಿಯಾದ ಮೇಷರಾಶಿಗೆ ಪ್ರವೇಶ ಮಾಡುತ್ತೆ. ಇದು ಅತ್ಯಂತ ಪ್ರಭಾವಶೀಲವಾದ ಸಂಚರಣೆ. ಯಾಕೆಂದರೆ ಬುಧನು ನಿಮ್ಮ ಲಗ್ನದಲ್ಲಿ ಅಂದರೆ ಪ್ರಥಮ ಸ್ಥಾನದಲ್ಲಿ ಸಂಚರಿಸ್ತಾ ಇರ್ತಾನೆ. ಲಗ್ನ ಸ್ಥಾನ ಏನಿದೆ ವ್ಯಕ್ತಿತ್ವ, ಮನಸ್ಥಿತಿ, ಆಲೋಚನೆ ಮತ್ತು ನಿರ್ಧಾರಗಳನ್ನು ಸೂಚಿಸುತ್ತೆ. ಆದ್ದರಿಂದ ಈ ಅವಧಿಯಲ್ಲಿ ಮೇಷರಾಶಿಯವರು ಆಸ್ಟ್ರಾಲಜಿಕಲ್ ಡಿಸ್ಪ್ರೆಷನ್ಸ್ ಅಂದರೆ ಅಚಾನಕ್ ವ್ಯತ್ಯಯಗಳನ್ನು ಅನುಭವಿಸುವ ಸಾಧ್ಯತೆ ತುಂಬ ಹೆಚ್ಚು. ಈ ಸಮಯ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಮೊದಲನೆಯದಾಗಿ ನಿಮ್ಮ ಮನಸ್ಥಿತಿಯ ಬಗ್ಗೆ ನೋಡೋಣ. ಬುಧನು ಲಗ್ನದಲ್ಲಿ ಇರೋದ್ರಿಂದ ನೀವು ಹೆಚ್ಚು ಆಲೋಚನೆ ಮಾಡ್ತೀರಾ, ಆದರೆ ಅದೇ ಸಮಯದಲ್ಲಿ ಗೊಂದಲ ಕೂಡ ಹೆಚ್ಚಾಗ್ಬೋದು. ಕೆಲವೊಮ್ಮೆ ನೀವು ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಸಂಶಯಕ್ಕೆ ಒಳಗಾಗ್ಬೋದು. ನಿಮ್ಮ ಮಾತುಗಳು ವೇಗವಾಗಿ ಬರುತ್ತೆ, ಆದರೆ ಕೆಲವೊಮ್ಮೆ ಅಜಾಗರೂಕತೆಯಿಂದ ಮಾತನಾಡೋದ್ರಿಂದ ಸಮಸ್ಯೆಗಳು ಉಂಟಾಗ್ಬೋದು. ಆದ್ದರಿಂದ ಈ ಸಮಯದಲ್ಲಿ ಮಾತನಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ನಿಮ್ಮ ಮಾತುಗಳು ನಿಮ್ಮ ಸಂಬಂಧಗಳನ್ನು ಕಟ್ಟಬಹುದು ಅಥವಾ ಒಡೆಯಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನೋಡಿದರೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆಗಳು ಬರುತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮಿಂದ ಹೆಚ್ಚು ನಿರೀಕ್ಷೆ ಇಡ್ತಾರೆ. ನೀವು ಕೆಲಸದಲ್ಲಿ ಚುರುಕಾಗಿ ಇರುತ್ತೀರಾದರೂ ಕೂಡ ಕೆಲವೊಮ್ಮೆ ನಿಮ್ಮ ತುರ್ತು ಸ್ವಭಾವದಿಂದ ತಪ್ಪುಗಳಾಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಜೊತೆ ಅಸಮಾಧಾನಗಳು ಹುಟ್ಟಬಹುದು. ಆದ್ದರಿಂದ ಈ ಸಮಯದಲ್ಲಿ ಸಹನಶೀಲತೆ ಬಹಳ ಮುಖ್ಯವಾಗಿರುತ್ತೆ. ಯಾವುದೇ ವಿಷಯದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಶಾಂತವಾಗಿ ಯೋಚನೆ ಮಾಡಿ ನಂತರ ಕಾರ್ಯಪ್ರವೃತ್ತರಾಗಿರಿ. ವ್ಯಾಪಾರದಲ್ಲಿರುವ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ಅವಕಾಶಗಳು ಅನ್ನೋದು ಕಾಣಿಸಿಕೊಳ್ಳಬಹುದು, ಆದರೆ ಅವುಗಳೊಂದಿಗೆ ಸವಾಲುಗಳು ಕೂಡ ಬರುತ್ತೆ. ಹೊಸ ಒಪ್ಪಂದಗಳು ಬರುತ್ತೆ, ಆದರೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮುಂದೆ ಹೋದರೆ ನಷ್ಟ ಆಗ್ಬೋದು. ಆದ್ದರಿಂದ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಚೆನ್ನಾಗಿ ಓದಿ, ಯೋಚನೆ ಮಾಡಿ, ಪ್ಲ್ಯಾನ್ ಮಾಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಣದ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯವಾಗಿರುತ್ತೆ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ. ಇದೀಗ ಸಂಬಂಧಗಳ ಬಗ್ಗೆ ನೋಡೋಣ. ಬುಧನು ಲಗ್ನದಲ್ಲಿ ಇರೋದ್ರಿಂದ ನೀವು ಹೆಚ್ಚು ಮಾತನಾಡ್ತೀರಾ, ಆದರೆ ಕೆಲವೊಮ್ಮೆ ಇದು ಇತರರಿಗೆ ಅಸಹ್ಯ ಅನಿಸ್ಬೋದು. ನಿಮ್ಮ ಸ್ನೇಹಿತರು, ಕುಟುಂಬದವರು ಅಥವಾ ಜೀವನ ಸಂಗಾತಿಯ ಜೊತೆ ಚಿಕ್ಕ ವಿಷಯಗಳಿಗೆ ದೊಡ್ಡ ವಿವಾದಗಳು ಉಂಟಾಗಬಹುದು. ಆದ್ದರಿಂದ ನಿಮ್ಮ ಮಾತುಗಳಲ್ಲಿ ಸೌಮ್ಯತೆ ಇರಲಿ. ಕೋಪವನ್ನು ನಿಯಂತ್ರಣ ಮಾಡಿ, ಪ್ರೀತಿಯಿಂದ ಮಾತನಾಡಿ. ಇಲ್ಲದಿದ್ದರೆ ನಿಮ್ಮ ಹತ್ತಿರದವರು ದೂರ ಆಗುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ನೋಡಿದರೆ ಈ ಸಮಯದಲ್ಲಿ ತಲೆನೋವು, ಒತ್ತಡ, ನಿದ್ರಾಹೀನತೆ ಸಮಸ್ಯೆಗಳು ಕಾಣಿಸಿಕೊಳ್ಬೋದು. ನಿಮ್ಮ ಮನಸ್ಸು ಹೆಚ್ಚು ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಆಹಾರದಲ್ಲಿ ನಿಯಮ ಪಾಲಿಸಿ, ಸಮಯಕ್ಕೆ ಊಟ ಮಾಡಿ. ಇದೀಗ ಮುಖ್ಯ ಎಚ್ಚರಿಕೆಗಳು ಏನಪ್ಪ ಅಂದರೆ, ಮೊದಲನೇದು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. 2ನೇದು ಮಾತುಗಳಲ್ಲಿ ಜಾಗ್ರತೆ ವಹಿಸಿ. 3ನೇದು ಯಾವುದೇ ವಿಷಯದಲ್ಲಿ ಅತಿಯಾದ ಆತ್ಮವಿಶ್ವಾಸ ತೋರಿಸಬೇಡಿ. 4ನೇದು ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. 5ನೇದು ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಶಾಂತವಾಗಿ ವರ್ತನೆ ಮಾಡಿ. ಇದೀಗ ಪರಿಹಾರಗಳ ಬಗ್ಗೆ ನೋಡೋಣ. ಬುಧನ ನಕಾರಾತ್ಮಕ ಪರಿಹಾರಗಳನ್ನು ಕಡಿಮೆಗೊಳಿಸೋದಕ್ಕೆ ಗಣಪತಿ ಪೂಜೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ. ಓಂ ಬೂಂ ಬುಧಾಯ ನಮಃ ಈ ಮಂತ್ರವನ್ನು ಪ್ರತಿದಿನ 17 ಬಾರಿ ಜಪಿಸಿ. ಹಾಗೆಯೇ ಓಂ ಗಣಪತಿಯೇ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ ಮತ್ತು ಗೊಂದಲವನ್ನು ಕಡಿಮೆ ಮಾಡುತ್ತೆ. ಬುಧವಾರದಂದು ವಿಶೇಷವಾಗಿ ದೀಪ ಹಚ್ಚೋದು ಉತ್ತಮವಾಗಿರುತ್ತೆ. ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡೋದ್ರಿಂದ ಶುಭ ಫಲಗಳು ಅನ್ನೋದು ದೊರೆಯುತ್ತೆ. ಗೋಮಾತೆಗೆ ಹಸಿರು ಆಹಾರ ನೀಡೋದು ಕೂಡ ಉತ್ತಮ ಪರಿಹಾರ ಆಗಿರುತ್ತೆ. ಬ್ರಾಹ್ಮಣರಿಗೆ ದಾನ ನೀಡೋದ್ರಿಂದ ಪಾಪ ಫಲಗಳು ಕಡಿಮೆಯಾಗುತ್ತೆ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ದೀಪ ಹಚ್ಚೋದು ಅತ್ಯಂತ ಶಕ್ತಿಯುತ ಪರಿಹಾರ ಆಗಿರುತ್ತೆ. ಆಕಾರದಲ್ಲಿ ಅಂದರೆ ಇಂಟು ಆಕಾರದಲ್ಲಿ, ಎಕ್ಸ್ ಆಕಾರದಲ್ಲಿ ನೀವು ಬತ್ತಿ ಮಾಡಿ ದೀಪ ಹಚ್ಚಿದರೆ ವಿರೋಧಿ ಶಕ್ತಿಗಳು ದೂರವಾಗುತ್ತೆ. ಈ ಸಮಯ ಏನಿದೆ ಮೇಷರಾಶಿಯವರಿಗೆ ಪರೀಕ್ಷೆಯ ಸಮಯ ಆಗಿರಬಹುದು, ಆದರೆ ನೀವು ಧೈರ್ಯ ಮತ್ತು ಸಹನಶೀಲತೆ ತೋರಿದರೆ ಯಶಸ್ಸು ನಿಮ್ಮದೇ ಆಗುತ್ತೆ. ಮೇ 14ರ ನಂತರ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸುತ್ತೆ. ಈ ಅವಧಿಯನ್ನು ನೀವು ಸರಿಯಾಗಿ ಬಳಸಿಕೊಂಡ್ರೆ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸು ನಿಮ್ಮದಾಗುತ್ತೆ. ಕೊನೆಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿ ಪಡೆಯೋದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.